ಕಸದ ಲಾರಿಗೆ ಆಟೋ ಡಿಕ್ಕಿ ಹೊಡೆದಿದೆ. ಆದರೆ ಆಟೋ ಚಾಲಕ ಫುಲ್ ಶಾಕಲ್ಲಿ ಕೂತ್ಕೊಂಡಿದ್ದಾನೆ. ಡಿಕ್ಕಿ ಹೊಡೆದು ಆಟೋದಲ್ಲೇ 20 ನಿಮಿಷಗಳ ಕಾಲ ಆ ಚಾಲಕ ಕೂತಿದ್ದಾನೆ. ಈ ಘಟನೆ ನಡೆದಿರೋದು ಮಹಾರಾಣಿ ಕಾಲೇಜ್ ಬಳಿಯ ಅಂಡರ್ ಪಾಸ್ನಲ್ಲಿ. ಆಟೋ ಚಾಲಕನನ್ನ ಕೆಳಗೆ ಇಳಿಸೋದಕ್ಕೆ ಪೊಲೀಸರು ಹರಸಾಹಸವನ್ನ ಪಡ್ತಾರೆ. ಕಸದ ಲಾರಿಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆಯುತ್ತೆ ಆಟೋ ಡಿಕ್ಕಿ ಹೊಡೆದ ನಂತರ ಡಿಕ್ಕಿಯ ಪರಿಣಾಮವಾಗಿ ಆಟೋದ ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವಂತಹ ಆಟೋದಲ್ಲೇ ಕುಳಿತುಕೊಳ್ತಾರೆ ಆಟೋ ಚಾಲಕ. ಜನರು ಫುಲ್ ಕನ್ಫ್ಯೂಷನ್ ಆಗ್ತಾರೆ. ಪೊಲೀಸರಿಗೂ ಸಹ ಒಂದು ರೀತಿಯ ಟೆನ್ಷನ್. ಸಾಮಾನ್ಯವಾಗಿ ಆಕ್ಸಿಡೆಂಟ್ ಆದ ತಕ್ಷಣ ಅಲ್ಲಿಂದ ರಪ್ಪಂತ ಹೊರಗಡೆ ಬಂದು ಆ ವೆಹಿಕಲ್ ಇಂದ ಆಸ್ಪತ್ರೆಗೆ ಹೋಗೋದು ಸರ್ವೇ ಸಾಮಾನ್ಯವಾಗಿ ನೋಡಿದ್ದೇವೆ. ಆದರೆ ಆಕ್ಸಿಡೆಂಟ್ ಆದ ಮೇಲೆ 20 ನಿಮಿಷಗಳ ಕಾಲ ಯಾರೇ ಕನ್ವಿನ್ಸ್ ಮಾಡಿದ್ರು ಸಹ ಆಟೋ ಚಾಲಕ ಕೆಳಗಡೆ ಇಳಿತಾ ಇರಲಿಲ್ವಂತೆ. ಆಕ್ಸಿಡೆಂಟ್ ಆಗಿದೆ, ಅವ್ರಿಗೆ ಏನಾದ್ರು ಇಲ್ಲಪ್ಪ ಕೆಳಗಡೆ ಚಾಕ್ಲೇಟ್ ಕೊಡ. ಇವರೇ ಬೀಗ ನನ್ನ ಹತ್ರ ಇದೆ ರೀ, ಆನ್ ಆಗಲ್ಲ. ಲಾಕು ಓಪನ್ ಆಗ್ತಿಲ್ಲ ಕಣ, ಯಾರಿಗಾರು ಮಾಡೋಣ. ಬರ್ತಾರೆ ಬರ್ರಿ, ಕೆಳಗಡೆ ಬನ್ರಿ. ಕೆಳಗಡೆ ಇಲ್ಲೇ ಬನ್ನಿ, ಹಿಂಗ್ ಬನ್ನಿ. ನೀರ್ ಕುಡಿತೇನಪ್ಪ? ನೀರ್ ಕುಡಿತೀಯಾ ಅಣ್ಣ? ನೀರ್ ಕುಡಿಯೋ. ಬೀಗ ಇಲ್ಲ, ಬೀಗ ತಗೊಂಡು ಹೋಗಿದ್ದಾರೆ ಅವ್ರು ಕಾರು. ಹಾಗಾದ್ರೆ ಇಲ್ಲಿ ಘಟನೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಭರತ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಭರತ್, ಸಾಮಾನ್ಯವಾಗಿ ಆಟೋ ಆಕ್ಸಿಡೆಂಟ್ ಆದ ತಕ್ಷಣ ಆಟೋ ಡ್ರೈವರ್ ಕೆಳಗಿಳಿದು ಸೇಫ್ ನೋಡ್ಕೊಳ್ತಾರೆ. ಆದರೆ 20 ನಿಮಿಷ ಆದ್ರೂ ಸಹ ಎಲ್ಲರೂ ಕನ್ವಿನ್ಸ್ ಮಾಡಿದ್ರು, ಯಾಕೆ ಆಟೋದಿಂದ ಕೆಳಗಡೆ ಇಳಿದಿಲ್ಲ ಅಂತ? ಜಗದೀಶ್, ಅದೇ ಪ್ರಶ್ನೆ ಅಲ್ಲಿ ನೆರೆದಿದ್ದಂತವ್ರಿಗೂ ಕೂಡ ಕಾಡ್ತಾ ಇತ್ತು. ಯಾಕಂತಂದ್ರೆ ಅಲ್ಲಿ ಆಟೋದಿಂದ ಹೊರಗಡೆ ಇಳಿಯೋದಕ್ಕೆ ಅವಕಾಶ ಇತ್ತು, ಆದ್ರೂ ಕೂಡ ಆ ವ್ಯಕ್ತಿ ಇಳಿತಾ ಇರ್ಲಿಲ್ಲ. ಸಾಕಷ್ಟು ಪೊಲೀಸರು ಬಂದ್ರು, ಸ್ಥಳೀಯರು ಬಂದ್ರು, ಸಾಕಷ್ಟು ಬಲವಂತ ಮಾಡಿದ್ರು ಕೆಳಗಡೆ ಇಳೀರಿ ಅಂತೇಳಿ. ಆದ್ರೂ ಕೂಡ ಆ ವ್ಯಕ್ತಿ ಯಾವುದೇ ರೀತಿಯಾದ ಒಂದು ಮಾತುಕತೆ ಮಾತಾಡ್ತಾ ಇರಲಿಲ್ಲ, ಯಾವುದೇ ರೀತಿಯಾಗಿ ಒಂದು ವಿರೋಧನ ಕೂಡ ವ್ಯಕ್ತಪಡಿಸ್ತಾ ಇರಲಿಲ್ಲ. ಮೌನವಾಗಿ ಕುಳಿತು ತಾನು ಈ ಸೀಟಿಂದ ಇಳಿಯೋ ರೀತಿಯಲ್ಲೇ ವರ್ತನೆ ಮಾಡ್ತಾ ಇದ್ರು. ಅಂದ್ರೆ ಸುಮಾರು 50 ವರ್ಷಕ್ಕಿಂತ ಅಧಿಕ ಅವರಿಗೆ ವಯಸ್ಸಾಗಿದೆ. ಸೊ ಹಾಗಾಗಿ ಏನಾದ್ರೂ ಆರೋಗ್ಯ ಸಮಸ್ಯೆ ಉಂಟಾಗಿದೆ ಅನ್ನೋ ಒಂದು ಪ್ರಶ್ನೆ ಕೂಡ ಅಲ್ಲಿ ಎದುರಾಗ್ತಾ ಇತ್ತು. ಜೊತೆಗೆ ಮದ್ಯಪಾನ ಏನಾದ್ರು ಸೇವಿಸಿದ್ರ ಅನ್ನೋ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇತ್ತು. ಆದ್ರೆ ಯಾವುದರ ಬಗ್ಗೆ ಕೂಡ ಅಲ್ಲಿ ಕ್ಲಾರಿಟಿ ಇರಲಿಲ್ಲ. ಆತನ ಒಂದು ಫೋನ್ ಅನ್ನ ತೆಗೆದುಕೊಂಡು ಆತನ ಫ್ಯಾಮಿಲಿಯವ್ರನ್ನ ಏನಾದ್ರು ಸಂಪರ್ಕ ಮಾಡಬಹುದು ಅನ್ನೋ ಒಂದು ಪ್ರಯತ್ನ ಕೂಡ ಅಲ್ಲಿ ನೆರೆದಿದ್ದಂತ ಪೊಲೀಸರು ಮಾಡುವಂತ ಒಂದು ಪ್ರಯತ್ನಕ್ಕೆ ಮುಂದಾದ್ರು. ಆದ್ರೆ ಅದು ಲಾಕ್ ಆಗಿತ್ತು, ಫೋನ್ ಲಾಕ್ ಆಗಿದ್ದಂತ ಕಾರಣ ಯಾವುದೇ ರೀತಿಯಾದ ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ. ಸರಿಸುಮಾರು ಒಂದು 20 ರಿಂದ 25 ನಿಮಿಷಗಳ ಕಾಲ ಆತನನ್ನ ಅಂದ್ರೆ ಆಟೋ ಚಾಲಕನನ್ನ ಕೆಳಗಡೆ ಇಳಿಯುವಂತೆ ಮಾಡೋದಕ್ಕೆ ಸಾಕಷ್ಟು ಹರಸಾಹಸನೆ ಪಡಬೇಕಾಯಿತು. ಕೊನೆಗೆ ಪೊಲೀಸರು ಬಲವಂತವಾಗಿ ಆತನನ್ನ ಇಳಿದು ಕೆಳಗಡೆ ಇಳಿದಂತ ಸಂದರ್ಭದಲ್ಲಿ ಆತ ಯಾವುದೇ ರೀತಿಯಾಗಿ ಅಂದ್ರೆ ಆಕ್ಸಿಡೆಂಟ್ ಆಗಿರೋದ್ರ ಬಗ್ಗೆ ಜ್ಞಾನವೇ ಇಲ್ಲದ ರೀತಿಯಾಗಿ ಕೂಡ ವರ್ತನೆ ಮಾಡ್ತಾ ಇದೆ. ಹಾಗಾಗಿ ಆ ವ್ಯಕ್ತಿಯ ಏನೋ ಮಾನಸಿಕ ಸ್ಥಿತಿ ಬಗ್ಗೆ ಅಥವಾ ಆರೋಗ್ಯದ ಪರಿಸ್ಥಿತಿ ಬಗ್ಗೆ ಕೂಡ ಅಲ್ಲಿ ಕ್ಲಾರಿಟಿ ಇರಲಿಲ್ಲ. ಮೇಲ್ನೋಟಕ್ಕೆ ಆತ ಮದ್ಯಪಾನ ಮಾಡಿದ್ದಾನೆ ಅನ್ನೋ ಒಂದು ಅನುಮಾನ ವ್ಯಕ್ತವಾಗ್ತೈತೆ ಹೊರತು ಅದ್ರ ಬಗ್ಗೆ ಕೂಡ ಸ್ಪಷ್ಟನೆ ಇರಲಿಲ್ಲ. ಅಂದ್ರೆ ನಿಂತಿದ್ದಂತ ಗಾಡಿ ಅಂದ್ರೆ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನಿಂತಿದ್ದಂತಹ
ಕಸದ ಲಾರಿಗೆ ಹಿಂಬದಿಯಿಂದ ಬಂದಂತಹ ಆಟೋ ಚಾಲಕ ಈ ವ್ಯಕ್ತಿಯನ್ನ ಆ ಚಾಲಕ ಗುದ್ದಿದ್ದಾನೆ. ಗುದ್ದಿದ ಸ್ಪೀಡ್ಗೆ ನೀವು ಗಮನಿಸ್ತಿರ್ಬೋದು ದೃಶ್ಯಗಳಲ್ಲಿ ಆಟೋ ಎಷ್ಟು ಜಖಮ್ ಆಗಿದೆ ಅಂದ್ರೆ ಮುಂದೆ ಪೂರ್ತಿ ಡ್ಯಾಮೇಜ್ ಆಗಿರುವಂತದ್ದು. ಜೊತೆಗೆ ಇಬ್ಬರು ಪ್ಯಾಸೆಂಜರ್ ಅಂದ್ರೆ ವಿದ್ಯಾರ್ಥಿಗಳು ಆ ಆಟೋದಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಸೊ ಯಾವಾಗ ಆಕ್ಸಿಡೆಂಟ್ ಆಗುತ್ತೆ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಅದೃಷ್ಟವಶಾತ್ ಅವ್ರಿಗೇನು ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿರ್ಲಿಲ್ಲ. ಹಾಗಾಗಿ ಇಳಿದು ಏನಾದ್ರು ಅಪಾಯ ಆದ್ರೆ ಯಾರು ಹೊಣೆ ಅನ್ನೋ ಒಂದು ಭಯ ಭೀತಿಯಲ್ಲಿ ಆ ವಿದ್ಯಾರ್ಥಿಗಳು ಅಲ್ಲಿಂದ ಓಡೋಗಿದ್ದಾರೆ. ಸೊ ಕೂಡಲೇ ಅಲ್ಲಿ ಪಕ್ಕದಲ್ಲಿದ್ದಂತಹ ವಾಹನ ಸವಾರರು ಜೊತೆಗೆ ಸ್ಥಳೀಯರು ಇದನ್ನ ಗಮನಿಸಿ ಅವರನ್ನ ಆಟೋದಿಂದ ಕೆಳಗಿಳಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ 20-25 ನಿಮಿಷಗಳ ಕಾಲ ಆ ಆಟೋ ಚಾಲಕ ಸಾಕಷ್ಟು ಒಂದು ಏನೋ ಕಿರಿಕಿರಿ ಉಂಟು ಮಾಡಿದ್ರು ಅಂತಾನೆ ಹೇಳ್ಬೋದು. ಜಗದೀಶ್, ಥ್ಯಾಂಕ್ ಯು ಭರತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕೆಳಗಡೆ ಬನ್ನಿ, ಕೆಳಗಡೆ ಬನ್ನಿ, ಕೆಳಗಡೆ ಬನ್ನಿ. ಕೆಳಗಡೆ ಇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.